ಹಾಯ್ ಹಲೋ ನಮಸ್ತೆ, ನನ್ನ ಕಂಚಿ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ಹೇಗೆ ಬರುತ್ತೋ ಗೊತ್ತಿಲ್ಲ. ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಓಕೆ, ನಾವು ಇವತ್ತು ಹೋಗ್ತಿದ್ದೀವಿ ತಿರುಪತಿಗೆ. ಒಂದು ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಈ ಟ್ರಿಪ್ಪಲ್ಲಿ ಯಾವ ಥರ ಖರ್ಚಾಗುತ್ತೆ, ಯಾವ ಥರ ಇರುತ್ತೆ. ಟ್ರಿಪ್ಪಲ್ಲೆಲ್ಲ ತಿರುಪತಿ ಅಂದರೆ ದೇವರಿಗೆ ಹೋಗೋದು ಎಲ್ಲ ಗೊತ್ತಾಗೋಯ್ತು. ಟ್ರಿಪ್ ಅಂತ ಏನು ಕನ್ಸಿಡರ್ ಮಾಡಬೇಡಿ. ಆ್ಯಕ್ಚುಲಿ ಎಷ್ಟು ಬಜೆಟ್ ಆಗುತ್ತೆ, ಏನಾಗುತ್ತೆ, 2 ಡೇಸ್ ತಿರುಪತಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸೊ ದಯವಿಟ್ಟು ನೋಡಿ, ಫುಲ್ ವಿಡಿಯೋ ನೋಡಿ. ಇದು ನಮ್ಮ ರೂಮಿಂದ ಹೊರಟಿರೋದು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ನಮ್ಮ ಹುಡುಗ ಬರ್ತಾವ ನನ್ನ ಜೊತೆ ಬಸ್ ಹತ್ತಿ ಬೀಳ್ಕೊಡಿಗೆ ಸಮಾರಂಭ ಮಾಡೋದಕ್ಕೆ. ತಿರುಪತಿ ಕಳೋದಕ್ಕೆ ನಮ್ಮ ಹುಡುಗ ಬರ್ತಾವನೆ. ಮತ್ತೆ ಥ್ಯಾಂಕ್ ನನಗೋಸ್ಕರ ತಿರುಪತಿ ವೀಕೆಂಡ್ಸಲ್ಲಿ ತಿರುಪತಿಗೆ ಹೋದರೆ ಎಷ್ಟು ರಶ್ ಇರುತ್ತೆ. ನೀವು ಆ್ಯಕ್ಚುಲಿ ಮುಂಚೆನೇ ಬುಕ್ ಮಾಡ್ಕೊಂಡು ಒಂದು ಒಳ್ಳೇದು. ನಾನು ಮಾಡಿರಲಿಲ್ಲ, ತಪ್ಪು ಮಾಡ್ಕೊಂಡ್ಬಿಟ್ಟೆ. ಬಸ್ಸಲ್ಲಿ ಫುಲ್ಲು ಕ್ರೌಡು. ಕೊನೆಗೂ ಕೂತ್ಕೊಂಡೋಗೋ ಪರಿಸ್ಥಿತಿ ಬಂತು. ಹೋಗಲೇಬೇಕು, ಹೋಗ್ತಾ ಇದ್ದೀನಿ ಅಷ್ಟೇ. ಫ್ರೆಂಡ್ಸ್, ಇದನ್ನು SSD ಟೋಕನ್ ಅಂತಾರೆ. ಈ ಟೋಕನ್ನ 3 ಜಾಗದಲ್ಲಿ ಕೊಡ್ತಾರೆ. ಫಸ್ಟ್ ಒನ್ನು ಭೂದೇವಿ ಕಾಂಪ್ಲೆಕ್ಸ್, ಅಲಿಪಿರಿ ಬಸ್ ಸ್ಟ್ಯಾಂಡ್ ಹತ್ರ ಇರೋದು. ಅದಾದಮೇಲೆ ಶ್ರೀನಿವಾಸ ಕಾಂಪ್ಲೆಕ್ಸ್, ತಿರುಪತಿ ಮೇನ್ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಶ್ರೀನಿವಾಸ ಕಾಂಪ್ಲೆಕ್ಸ್ ಹತ್ರ ಕೊಡ್ತಾರೆ. ನೆಕ್ಸ್ಟು ಶ್ರೀ ವಿಷ್ಣು ನಿವಾಸಮು ರೈಲ್ವೆ ಸ್ಟೇಷನ್ ಹತ್ರ ಇದೆ, ಇಲ್ಲಿ ಕೊಡ್ತಾರೆ. ಈ ಟೋಕನ್ಸ್ನ ನಾವು ಕೆಳಗಡೆನೇ ತೊಗೋಬೇಕು, ದರ್ಶನ ಬೇಗ ಆಗಬೇಕು ಅಂದರೆ. ಈ ಟೋಕನ್ಸ್ ಫ್ರೀಯಾಗಿ ಕೊಡ್ತಾರೆ, ಎಲ್ಲೂ ದುಡ್ಡು ಇಸ್ಕೊಳಲ್ಲ. ನಾವು ಈ ಟೋಕನ್ ತೊಗೊಂಡು ಹೋಗ್ತಾ ಇಲ್ಲ, ಬಿಕಾಸ್ ನಾವು ಬೆಟ್ಟ ಹತ್ತು ಹೋಗ್ತಾ ಇದ್ದೀವಿ, ಡೈರೆಕ್ಟ್ ಹೋಗ್ತಾ ಇಲ್ಲ. ಬೆಟ್ಟ ಹತ್ತು ಹೋಗೋದ್ರಿಂದ ನಮಗೆ ಟೋಕನ್ ಅವಶ್ಯಕತೆ ಇಲ್ಲ. ಫ್ರೀ ದರ್ಶನ ಹೋಗ್ತಾ ಇದ್ದೀವಿ. ಇವಾಗ ನಾವು ಶ್ರೀವಾರಿ ಮೆಟ್ಲ ಹತ್ರ ಬರ್ತಾ ಇದ್ದೀವಿ. ಬೆಳಿಗ್ಗೆ 5:30 ಆಗಿದೆ. ಶ್ರೀವಾರಿ ಮೆಟ್ಲ ಹತ್ರ ನಿಮಗೆ ಪೂಜೆ ಸಾಮಾನುಗಳು ಸಿಗುತ್ತೆ, ಇಲ್ಲಿ ತೊಗೋಬೋದು. ನೀವು ಇಷ್ಟಾದರೆ ಏನಾದರೂ ಪೂಜೆ ಮಾಡಿಸ್ತಿರೋ ತೊಗೋಬೋದು. ಹಾಗೆ ಇಲ್ಲಿ ಮೆಟ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಲ್ಲಿ ಪೂಜೆ ಮಾಡ್ತಾರೆ. ಕಾಯಿ ಹೊಡೆದ್ಬಿಟ್ಟು ಕರ್ಪೂರ ಹಚ್ಬಿಟ್ಟು, ಆಮೇಲೆ ಕೆಲವೊಂದು ಅರ್ಕೆಗಳಿರುತ್ತೆ. ಮೆಟ್ಲಿಗೆ 3000 ಮೆಟ್ಲಿಗೂ ಕುಂಕುಮ ಹಚ್ಕೊಂಡು ಹೋಗೋದು, 3000 ಮೆಟ್ಲಿಗೂ ಕರ್ಪೂರ ಹಚ್ಕೊಂಡು ಹೋಗೋದು. ಎಷ್ಟೋ ಜನ ಅರ್ಕೆ ಎತ್ಕೊಂಡು ಅದನ್ನ ಒಂದೊಂದು ಮೆಟ್ಲಿಗೂ ಹಚ್ಕೊಂಡು ಹೋಗ್ತಾರೆ. ಏನಾದರೂ ನಿಮ್ಗೆ ಅರ್ಕೆ ಏನಾದರೂ ಇದ್ದರೆ, ಅರ್ಕೆ ಹಚ್ಕೊಂಡಿದ್ರೆ ಈ ಥರ ಮಾಡಿದ್ರೆ ಒಂದು ನಂಬಿಕೆ ದೇವ್ರ ಮೇಲೆ. ನೀವು? ಹೌದು. ಏನಿಲ್ಲ ನೋಡಿ ಅಂದೆ. ಅಲ್ಲಲ್ಲಲ್ಲಲ್ಲಲ್ಲ, ಇದು ಎಂಟ್ರೆನ್ಸಲ್ಲಿ ಗೋಪುರ ಸಿಗುತ್ತೆ ನಿಮಗೆ. ಶ್ರೀವಾರಿ ಮೆಟ್ಲು ಹತ್ತಬೇಕಾದ್ರೆ ಇಲ್ಲಿ ಫೋಟೋ ಗೀಟ ತೆಗೆಸ್ಕೊಂಡು ಫೋಟೋಶೂಟ್ಗಳು ಜಾಸ್ತಿ ನಡೀತಾ ಇರುತ್ತೆ ಇಲ್ಲಿ. ಹತ್ತಿದ್ರೆ ಬೆಟ್ಟನ ಫ್ರೆಂಡ್ಸ್ ಕೇವಲ 2 ಅವರಲ್ಲಿ ಕರೆಕ್ಟಾಗಿ ಹತ್ತಿದ್ರೆ ಹತ್ಬಿಡ್ಬೋದು 3000 ಮೆಟ್ಲನ್ನ. ರೆಸ್ಟ್ ತೊಗೊಂಡು ಹತ್ತೀವಿ ಅಂದ್ರೂ ನಿಮಗೆ ಮಿನಿಮಮ್ ಒಂದು 3 ಅವರಲ್ಲಿ ಎತ್ಬೋದು. ನಾವು ಬೆಳಿಗ್ಗೆ 6 ಗಂಟೆಗೆ ಬಿಟ್ಟಿದ್ದು, 7:30 ಆಯಿತು, ಹತ್ತಾ ಇದ್ದೀವಿ. ನೋಡೋಣ ಮುಂದೆ ಎಷ್ಟು ಅವರ್ ಆಗುತ್ತೆ ಅಂತ ನಮ್ಮದು. ನಿಮಗೆ ಬೆಟ್ಟ ಹತ್ತಬೇಕಾದ್ರೆ ಹಲವಾರು ಕಾಡು ಪ್ರಾಣಿಗಳು ಸಿಗುತ್ತೆ. ಜಿಂಕೆಗಳು, ತುಂಬ ಅಂದರೆ ತುಂಬ ಜಿಂಕೆಗಳು ಸಿಗುತ್ತೆ ನಿಮಗೆ ಹೋಗ್ತಾ. ಅದನ್ನು ಟಚ್ ಕೂಡ ಮಾಡ್ಬೋದು, ಬಟ್ ತಪ್ಪು ಈ ಥರ ಮಾಡೋ. ತಿರುಪತಿಲಿ ಕಾಡು ಪ್ರಾಣಿಗಳ ಹತ್ರ ಹೋಗಿ ಫೀಡಿಂಗ್ ಮಾಡಬಾರ್ದು ಅಂತ ಅವ್ರು ಬೋರ್ಡ್ ಹಾಕಿದ್ದಾರೆ, ರೂಲ್ಸ್ ಕೂಡ ಇದೆ. ಆದರೂ ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ, ಹೋಗ್ತಾರೆ. ಅದಕ್ಕೆ ನೀವೇನೇ ಬೋರ್ಡ್ ಹಾಕಿದ್ರು ನಮ್ಮ ಜನ ಕೇಳಬೇಕಲ್ವಾ. ಈ ಥರ ಮೆಟ್ಲನ್ನು ಇದು ಮಂಡಿ ಮೇಲೆ ಮೆಟ್ಲತ್ತಿದ್ರೆ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದು ಈಡೇರುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ. ಹೋಗ್ತಾ ಮಿಡಲಲ್ಲಿ ನಿಮಗೆ ಆಂಜನೇಯ ಟೆಂಪಲ್ ಸಿಗುತ್ತೆ. ಇಲ್ಲಿ ಗಂಟೆಯನ್ನು ಕಟ್ಟಿದ್ರೆ ತೊಗೊಂಡು ನಿಮಗೆ ಮನಸ್ಸಲ್ಲಿ ಏನಿರುತ್ತೋ, ಇಲ್ಲ ತೊಟ್ಲು ಕಟ್ತಾರೆ ಕೂಡ ಇಲ್ಲಿ ಮಕ್ಕಳಾಗದೇ ಇರೋರು. ಆಮೇಲೆ ಗಂಟೆ ಕಟ್ಟಿದ್ರೆ ಮನಸ್ಸಲ್ಲಿ ಏನಿರುತ್ತೋ ಅದಾಗುತ್ತೆ. ಮೆಟ್ಲನ್ನ ಹತ್ತಿ ಮೇಲೆ ಬರಬೇಕಾದ್ರೆ ಸ್ವಲ್ಪ ರೋಡ್ ಥರ ಈ ಥರ ಸೈಡಲ್ಲಿ ಸಿಗುತ್ತೆ. ಇಲ್ಲಿ ಚಿಕ್ಕ ಚಿಕ್ಕ ಫಾಲ್ಸ್ಗಳು ಕೂಡ ಸಿಗುತ್ತೆ ನಿಮಗೆ ರೋಡ್ ಸೈಡಲ್ಲಿ. ಫೈನಲಿ ನಾವು 3000 ಮೆಟ್ಲನ್ನ ಹತ್ತಿ ಕಂಪ್ಲೀಟ್ ಮಾಡಿ ಇವಾಗ ಸೀದಾ ನಮ್ಮ ಪಯಣ. ಫ್ರೀಯಾಗಿ ಲಾಕರ್ ಲಗೇಜ್ ಇಡಿಸ್ಕೊಳೋಕ್ಕೆ ಇಲ್ಲೊಂದು ಕಾಂಪ್ಲೆಕ್ಸ್ ಇರುತ್ತೆ ಎಂಟ್ರೆನ್ಸಲ್ಲಿ, ಆ ಕಡೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ಅದು ಕಾಂಪ್ಲೆಕ್ಸ್. ಇಲ್ಲಿ ನಿಮ್ಗೆ ಯಾವುದೇ ಥರ ಅಮೌಂಟ್ ತೊಗೊಳಲ್ಲ. ನಿಮಗೆಲ್ಲ ಲಗೇಜ್ ಇದೆಲ್ಲ ಕೌಂಟ್ರಲ್ಲಿ. ಇಲ್ಲಿ ಸ್ನಾನ ಮಾಡೋಕ್ಕೆ ಕೂಡ ಫೆಸಿಲಿಟಿ ಇರುತ್ತೆ. ನೀವು ಮುಡಿ ಕೊಡ್ತೀರಂದರೆ ಇಲ್ಲೇ ಮುಡಿ ಕೊಡ್ಬೋದು. ಎಲ್ಲ ಫೆಸಿಲಿಟೀಸ್ ಇಲ್ಲೇ ಇರುತ್ತೆ. ಇವಾಗ ಮುಡಿ ಕೊಟ್ಟು ನಾವು ಫ್ರೀ ದರ್ಶನಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಕೌಂಟ್ರ್ ಹತ್ರನೇ ನಮ್ಮ ಮೊಬೈಲ್ಗಳೆಲ್ಲ ಇಸ್ಕೊತಾರೆ. ಸೊ ಏನು ವೀಡಿಯೋ ಮಾಡೋಕ್ಕಾಗಲ್ಲ. ಫ್ರೀ ದರ್ಶನಕ್ಕೆ ಹೋಗಿ ನಿಂತ್ಕೊತಿದ್ದೀವಿ. ಕೊನೆಗೂ ದರ್ಶನ ಆಯಿತು. ಮಧ್ಯಾಹ್ನ 2 ಗಂಟೆಗೆ ನಾವು ದರ್ಶನಕ್ಕೆ ನಿಂತಿದ್ದು. ರಾತ್ರಿ 12 ಗಂಟೆ 12 ನಿಮಿಷಕ್ಕೆ ದರ್ಶನ ಆಯಿತು. ನಾವು ಮೊಬೈಲ್ ಕೌಂಟ್ರಲ್ಲಿ ಕೊಟ್ಟಿರ್ತೀವಲ್ಲ, ನಾವು ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣ ಟೆಂಪಲ್ಲಿಂದ ರೈಟ್ ಸೈಡಲ್ಲೇ ಒಂದು ಕಾಂಪ್ಲೆಕ್ಸ್ ಇರುತ್ತೆ, ಅಲ್ಲಿ ಮೊಬೈಲ್ ರಿಟರ್ನ್ ಕೊಡ್ತಾರೆ, ಅಲ್ಲಿ ತೊಗೊಂಬರ್ಬೋದು ನಾವು. ನೆಕ್ಸ್ಟ್ ನಾವು ಲಡ್ಡು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಲಡ್ಡು ಬಂದುಬಿಟ್ಟು ನಿಮಗೆ SSD ಟೋಕನ್ ಕೊಟ್ಟಿರ್ತಾರಲ್ವ, ಅದರಲ್ಲಿ ಒಂದು ಫ್ರೀ ಲಡ್ಡು ಇರುತ್ತೆ. ಅದರಲ್ಲಿ ಒಂದು ಫ್ರೀ ಲಡ್ಡು ಎಕ್ಸ್ಟ್ರಾ ಬೇಕಂದರೆ 50 ರೂಪೀಸ್ ಒಂದಿರುತ್ತೆ. ನೀವು ಲಡ್ಡು ತೊಗೋಬೋದು, ಎಷ್ಟು ಬೇಕಾದರೂ ಲಡ್ಡು ಕೊಡ್ತಾರೆ, ತೊಗೋಬೋದು. 50 ರೂಪೀಸ್ ಒಂದಿರುತ್ತೆ. ನಾನು ಮುಡಿ ಕೊಟ್ಟಿರೋದ್ರಿಂದ ಲುಕ್ಕು ತುಂಬ ಖರಾಬಾಗಿದೆ.
ತುಂಬ ಖುಷಿ ಆಗುತ್ತೆ ತಿರುಪತಿಗೆ ಬಂದುಬಿಟ್ಟು ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆಪೋಸಿಟ್ ಒಂದು ಟೆಂಪಲ್ ಇರುತ್ತೆ ಅಲ್ಲೊಂದು ಹೋಗ್ಬಿಟ್ಟು ಕರ್ಪೂರ ಹಚ್ಚಿ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಮನೆ ಕಡೆ ಪಯಣ ಮುಗೀತು. ನಮ್ಮ ತಿರುಪತಿ ಟ್ರಿಪ್ ಮುಗೀತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.